ನಮಸ್ತೆ ಸ್ನೇಹಿತರೆ, ಹೇಗಿದ್ದೀರಿ ಎಲ್ಲರೂ? ನಾನು ಚೆನ್ನಾಗಿದ್ದೀನಿ, ಹಾಗೆ ನೀವು ಕೂಡ ಚೆನ್ನಾಗೇ ಇರ್ತೀರಾ. ಇವಾಗಂತೂ ಎಲ್ಲ ಕಡೆ ಜಿಟಿ ಜಿಟಿ ಮಳೆ, ಸೋನೆ. ಈ ಚಳಿಯಲ್ಲಿ ಒಂದು ಸೂಪರ್ ಆಗಿರೋಂಥ ಸ್ಪೈಸಿ ಚಿಕನನ್ನು ಮಾಡೋಣ. ಸೂಪರ್ ಆಗಿರುತ್ತೆ ಫ್ರೆಂಡ್ಸ್ ಈ ಟೇಸ್ಟು. ಈ ಚಿಕನ್ ಅಂತೂ ಡ್ರೈ ಪುಡಿಯಿಂದ ಮಾಡೋ ಅಂಥದ್ದು ವಂಡರ್ಫುಲ್ ಆಗಿರುತ್ತೆ. ಡ್ರೈ ಮಸಾಲೆಯಿಂದ ಇವತ್ತು ಒಂದು ಚಿಕನನ್ನು ರೆಡಿ ಮಾಡೋಣ, ಬೊಂಬಟ್ಟಾಗಿರುತ್ತೆ. ಈ ಚಿಕನ್ ಚಪಾತಿ, ರೈಸು ಹಾಗೆ ಅಕ್ಕಿ ರೊಟ್ಟಿ ಜೊತೆಗೆ ಸೂಪರ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಹಾಗಿದ್ರೆ ಈ ಚಿಕನನ್ನು ಮಾಡಲಿಕ್ಕೆ ಶುರು ಮಾಡಿಬಿಡೋಣವಾ? ಮೊದಲಿಗೆ ಸ್ಟವ್ ಹಚ್ಕೊಳ್ತಿದ್ದೀನಿ. ಹಾಗೆ ನಾನು ಒಂದು ಕಡಾಯಿನ ಇಟ್ಕೊಂಡೆ. ಅದಕ್ಕೆ ಒಂದು 2-3 ಸ್ಪೂನಷ್ಟು ಎಣ್ಣೆನ ಹಾಕ್ಕೊಳ್ತಿದ್ದೀನಿ. 1 ಸ್ಪೂನಷ್ಟು ತುಪ್ಪ ಕೂಡ ಹಾಕ್ಕೊಳ್ತೀನಿ. ಒಂದೆರಡು ಏಲಕ್ಕಿ, ಒಂದೆರಡು ಲವಂಗ, ಹಾಗೆ ಒಂದು ಪೀಸ್ ಚಕ್ಕೆನ ಹಾಕ್ಕೊಂಡಿದ್ದೀನಿ. ಸಣ್ಣಕ್ಕೆ ಉದ್ದಕ್ಕೆ ಹೆಚ್ಚಿಟ್ಕೊಂಡಿರೋಂಥ ಒಂದು 5 ಈರುಳ್ಳಿ, ಹಾಗೆ ಒಂದು 7-8 ಹಸಿಮೆಣಸಿನ್ಕಾಯಿನ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತೀನಿ. ತುಂಬಾ ಕಲರ್ಫುಲ್ಲಾಗಿರುತ್ತೆ, ತುಂಬಾ ಸ್ಪೈಸಿ ಚಿಕನ್ ಅಂತಲೇ ಹೇಳ್ಬೋದು. ತುಂಬಾ ಚೆನ್ನಾಗಿರುತ್ತೆ ಚಳಿಗಾಲದಲ್ಲಿ ಇದು. ಈರುಳ್ಳಿ ಮೆಣಸಿನ್ಕಾಯಿ ಎಲ್ಲ ಚೆನ್ನಾಗಿ ಫ್ರೈ ಮಾಡಿಕೊಂಡೆ. ಈಗ ಒಂದು ಟೊಮೆಟೊನ ಹೆಚ್ಚಿಟ್ಕೊಂಡಿದ್ದೆ, ಅದನ್ನು ಕೂಡ ಹಾಕಿ ಫ್ರೈ ಮಾಡ್ಕೊಳ್ತಿದ್ದೀನಿ. ಇದಿಷ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಫ್ರೈ ಆದ ನಂತರ ಸ್ವಲ್ಪ ಇದಕ್ಕೆ ಉಪ್ಪನ್ನು ಸೇರಿಸ್ಕೊಳ್ತೀನಿ. ಉಪ್ಪನ್ನು ಸೇರಿಸ್ಕೊಳ್ಳೋದ್ರಿಂದ ಒಳ್ಳೆ ಗೋಲ್ಡನ್ ಬ್ರೌನ್ ಬರುತ್ತೆ, ಹಾಗೆ ಟೇಸ್ಟ್ ಕೂಡ ಬೊಂಬಟ್ಟಾಗಿರುತ್ತೆ. ಒಂದು 1/4 ಚಮಚ ಅರಿಶಿನ ಕೂಡ ಸೇರಿಸ್ಕೊಂಡೆ. ನೋಡಿ, ಇದಿಷ್ಟನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡೆ. ನಂತರ ಈಗ ಚೆನ್ನಾಗಿ ತೊಳೆದಿಟ್ಕೊಂಡಿರೋಂಥ ಚಿಕನನ್ನು ಸೇರಿಸ್ಕೊಳ್ಬೇಕು. ಚಿಕನ್ ತೊಳಿಲಿಕ್ಕೆ ನಾನೊಂದು ಟಿಪ್ಪನ್ನು ಹೇಳ್ತೀನಿ ಫ್ರೆಂಡ್ಸ್. ಚಿಕನನ್ನು ಹೊರಗಡೆಯಿಂದ ಕಟ್ ಮಾಡಿಸಿ ತಂದಿರ್ತೀವಿ. ಅದಕ್ಕೆ ಉಪ್ಪು, ಅರಿಶಿನ, ಹಾಗೆ ಒಂದು ಅರ್ಧ ಹೋಳು ನಿಂಬೆಹಣ್ಣನ್ನು ಹಾಕಿ ತೊಳೆದಿಟ್ಕೊಳ್ಳಿ ಚೆನ್ನಾಗಿ. ನೋಡಿ, ಚೆನ್ನಾಗಿ ತೊಳೆದಿಟ್ಕೊಂಡಿರೋಂಥ ಚಿಕನನ್ನು ನಾನೀಗ ಸೇರಿಸ್ಕೊಳ್ತಿದ್ದೀನಿ. ಒಗ್ಗರಣೆಗೆ ಚಿಕನನ್ನು ಸೇರಿಸಿದ ನಂತರ ಚಿಕನಲ್ಲಿ ಬಿಡೋಂಥ ನೀರಿನ ಅಂಶ ಫುಲ್ಲು ಡ್ರೈ ಆಗೋವರೆಗೂ ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಬೇಕು. ಆನಂತರನೇ ಬೇರೆ ಮಸಾಲೆಗಳನ್ನ ಸೇರಿಸ್ಕೊಳ್ಬೇಕು. ಯಾವಾಗಲೂ ಚೆನ್ನಾಗಿ ತಿರುಗಿಸಿ ಫ್ರೈ ಮಾಡೋಣ. ಒಂದು 3-5 ನಿಮಿಷಕ್ಕೆಲ್ಲ ನೀರಿನ ಅಂಶ ಚೆನ್ನಾಗಿ ಡ್ರೈ ಆಗುತ್ತೆ. ನಂತರ ಇದಕ್ಕೊಂದು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ರೆಡಿ ಮಾಡ್ಕೊಂಡು ಬಿಡೋಣ. ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಯಾವಾಗಲೂ ಮನೆಯಲ್ಲೇ ರೆಡಿ ಮಾಡ್ಕೊಳ್ಳಿ. ರೆಡಿ ಪೇಸ್ಟನ್ನು ಬಳಸೋದಕ್ಕಿಂತ ರೆಡಿ ಪೇಸ್ಟಲ್ಲಿ ವಿನಿಗರೆಲ್ಲ ಸೇರಿಸಿರ್ತಾರೆ, ಅಷ್ಟೊಂದು ಸ್ಪೈಸಿಯಾಗಿ ಸಿಗಲ್ಲ. ನೋಡಿ, 1.5 ಇಂಚಷ್ಟು ಶುಂಠಿ, ಹಾಗೆ ಒಂದು 3 ಗಡ್ಡೆ ಬೆಳ್ಳುಳ್ಳಿನ ತೊಗೊಂಡಿದ್ದೀನಿ. ಇದಿಷ್ಟನ್ನು ಪೇಸ್ಟ್ ಮಾಡ್ಕೊಳ್ತೀನಿ. ಪೇಸ್ಟ್ ಮಾಡ್ಕೊಂಡು ಬಿಡೋಣ. ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನನ್ನ ವೀಡಿಯೋಸ್ನ ನೋಡ್ತಿದ್ದೀರಿ, ಅವರೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವೀಡಿಯೋಸ್ನ ನೋಡಿ. ಹಾಗೆ ಈ ವಿಡಿಯೋಸ್ ಹೇಗೆ ಬರ್ತಿದೆ ಕಾಮೆಂಟ್ಸ್ ಹಾಕಿ ತಿಳಿಸಿ ಸ್ನೇಹಿತರೆ. ನೋಡಿ, ಪೇಸ್ಟ್ ರೆಡಿ ಆಯಿತು. ನೀರಿನ ಅಂಶ ನೋಡಿ ಚೆನ್ನಾಗಿ ಡ್ರೈ ಆಗಿದೆ. ಈಗ ಪೇಸ್ಟನ್ನು ಸೇರಿಸ್ಕೊಂಡು ಬಿಡೋಣ. ಪೇಸ್ಟ್ ಜೊತೆಗೆ ಸ್ವಲ್ಪ ನೀರನ್ನು ಹಾಕಿ ತಿರುಗಿಸ್ಬಿಟ್ರೆ ಚೆನ್ನಾಗಿ ಬೇಯ್ತಾ ಇರುತ್ತೆ. ಈ ರೀತಿ ಚಿಕನ್ ಫ್ರೈ ಯಾವಾಗಲೂ ರೈಸಿಗೆ, ಚಪಾತಿಗೆ ಒಳ್ಳೆ ಕಾಂಬಿನೇಷನ್ ಇರುತ್ತೆ. ಅಕ್ಕಿ ರೊಟ್ಟಿಗಂತೂ ಸೂಪರ್ ಟೇಸ್ಟ್ ಫ್ರೆಂಡ್ಸ್. ಈಗ ಇದಕ್ಕೊಂದು ಸೂಪರ್ ಒಣ ಮಸಾಲ ಪೌಡ್ರನ್ನ ರೆಡಿ ಮಾಡ್ಕೊಂಡು ಬಿಡೋಣ. ನೋಡಿ, ಸ್ಟವ್ ಹಚ್ಕೊಂಡು ಒಂದು ಬಾಣಲೆನ ಇಟ್ಕೊಂಡಿದ್ದೀನಿ. ಅದಕ್ಕೆ 2 ಏಲಕ್ಕಿ, 3 ಲವಂಗ, 1 ಚಕ್ಕೆ ಪೀಸ್ನ ಹಾಕ್ಕೊಂಡಿದ್ದೀನಿ. ಡ್ರೈ ರೋಸ್ಟ್ ಇದು, ಎಣ್ಣೆ ಹಾಕ್ಕೊಳ್ಳಲ್ಲ. 2 ಸ್ಪೂನಷ್ಟು ಧನಿಯಾ ಬೀಜನ ತೊಗೊಂಡಿದ್ದೀನಿ. ಹಾಗೆ ಒಂದು 15 ಬ್ಯಾಡಗಿ ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ ಫ್ರೆಂಡ್ಸ್. ಇದು ಖಾರ ಆಗಲ್ಲ, ಆದರೆ ಒಳ್ಳೆ ಕಲರ್ ಕೊಡುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಗ್ಯಾಸ್ಟ್ರಿಕ್ ಇರೋರು ಕೂಡ ತುಂಬಾ ಒಳ್ಳೆಯದು ಬ್ಯಾಡಗಿ ಮೆಣಸಿನ್ಕಾಯಿ. ಯಾಕೆಂದರೆ ಸ್ಪೈಸಿಗೆ ನಾವು ಕಾಳು ಮೆಣಸನ್ನು ಬಳಸ್ತೀವಿ, ಹಾಗಾಗಿ ಗ್ಯಾಸ್ಟ್ರಿಕ್ ಆಗಲ್ಲ ಮತ್ತು ಒಳ್ಳೆ ಕಲರ್ಫುಲ್ ಚಿಕನ್ ರೋಸ್ಟ್ ಅಂತ ಹೇಳ್ಬೋದು. ನೋಡಿ, 1 ಸ್ಪೂನಷ್ಟು ಅಂದರೆ ಟೇಬಲ್ ಸ್ಪೂನಷ್ಟು ಕಾಳು ಮೆಣಸನ್ನು ತೊಗೊಂಡಿದ್ದೀನಿ. ಹಾಗೆ 1 ಟೇಬಲ್ ಸ್ಪೂನಷ್ಟು ಜೀರಿಗೆನ ತೊಗೊಂಡಿದ್ದೀನಿ. 1 ಬೈ 1 ಹಾಕ್ಕೊಂಡು ಮೀಡಿಯಮ್ ಫ್ಲೇಮಲ್ಲಿ ರೋಸ್ಟ್ ಮಾಡ್ಕೊಳ್ಬೇಕು. ನೋಡಿ, 1/4 ಚಮಚದಷ್ಟು ಮೆಂತ್ಯನ ತೊಗೊಂಡಿದ್ದೀನಿ. ಒಂದು ಒಳ್ಳೆ ಅರೋಮ ಕೊಡುತ್ತೆ ಫ್ರೆಂಡ್ಸ್ ಇದು. ಇದ್ರ ಜೊತೆಗೆ 1/4 ಸ್ಪೂನಷ್ಟು ಸಾಸಿವೆನ ಹಾಕ್ಕೊಳ್ತೀನಿ. ಒಂದು ಒಳ್ಳೆ ಟೇಸ್ಟ್ ಇರುತ್ತೆ ಇದು. ನೋಡಿ, 1/4 ಸ್ಪೂನ್ಗೂ ಕಡಿಮೆನೇ ಸಾಸಿವೆನ ಹಾಕ್ಕೊಂಡಿದ್ದೀನಿ. ಇದಿಷ್ಟು ಚೆನ್ನಾಗಿ ಲೋ ಫ್ಲೇಮಲ್ಲಿ ರೋಸ್ಟ್ ಮಾಡ್ಕೊಳ್ಬೇಕು.
ನೀಟಾಗಿ ರೋಸ್ಟ್ ಮಾಡಿಬಿಟ್ಟು ತಣ್ಣಗೆ ಮಾಡಿ ಪೌಡ್ರ್ ಮಾಡ್ಕೊಳ್ಬೇಕಾಗತ್ತೆ. ನೋಡಿ ತಣ್ಣಗಾಗಿದೆ, ಈಗ ರೋಸ್ಟ್ ಆಗಿತ್ತು. ಇದನ್ನು ಜಾರಲ್ಲಿ ಹಾಕ್ಕೊಂಡು ಪೌಡ್ರ್ ಮಾಡ್ಕೊಂಡು ಬಿಡ್ತೀನಿ. ಎಲ್ಲ ತಣ್ಣಗಾಗಿದೆ, ಚೆನ್ನಾಗಿ ಪೌಡ್ರ್ ಆಗುತ್ತೆ. ಈಗ ಪೌಡ್ರ್ ಮಾಡ್ಕೊಂಡು ಬಿಡೋಣ. ನೋಡಿ ಎಷ್ಟು ಚೆನ್ನಾಗಿ ಪೌಡ್ರ್ ಆಗಿದೆ. ಗ್ರೇವಿಗೆ ಹಾಕಿದ ನಂತರ ಇದು ತುಂಬಾ ಕಲರ್ ಕೊಡುತ್ತೆ, ಸೂಪರಾಗಿರುತ್ತೆ ಫ್ರೆಂಡ್ಸ್. ಇದು ನೀವು ಒಮ್ಮೆ ಈ ವಿಧಾನದಲ್ಲಿ ಟ್ರೈ ಮಾಡಿ ಫ್ರೆಂಡ್ಸ್, ಖಂಡಿತ ಇಷ್ಟ ಆಗುತ್ತೆ ನಿಮಗೂ ಕೂಡ. ಹಾಗೆ ಹೇಗೆ ಬಂತು ಅಂತ ಕಾಮೆಂಟ್ಸ್ ಹಾಕೋದನ್ನು ಮರಿಬೇಡಿ. ಪುಡಿ ಹಾಕಿ ತಿರುಗಿಸಿದ ನಂತರ ಒಂದು 5-6 ನಿಮಿಷ ಚೆನ್ನಾಗಿ ಬೇಯಿಸ್ಕೊಳ್ಬೇಕು ಅಷ್ಟೇ. ಆಲ್ರೆಡಿ ಒಗ್ಗರಣೆಯಲ್ಲಿ ಬೆಂದಿದೆ ಚೆನ್ನಾಗಿ. ಬ್ರಾಯ್ಲರ್ ಕೋಳಿ ಆಗಿರೋದ್ರಿಂದ ಬೇಗ ಫ್ರೈ ಆಗುತ್ತೆ. ಈ ರೀತಿ ತಿರುಗಿಸಿದ ನಂತರ ಲಿಡ್ ಕ್ಲೋಸ್ ಮಾಡಿಬಿಟ್ಟು ಬೇಯಿಸ್ಕೊಳ್ಳಿ. ಒಂದು 5-5 ನಿಮಿಷಕ್ಕೊಂದು ಸರಿ 2 ಸರಿ ಪ್ಲೇಟ್ ತೆಗೆದುಬಿಟ್ಟು ತಿರುಗಿಸ್ಕೊಂಡ್ರೆ ಫ್ರೈ ರೆಡಿ ಆಗುತ್ತೆ. ನಾನು ಕೂಡ ಲಿಡ್ ಕ್ಲೋಸ್ ಮಾಡಿನೇ ಬೇಯಿಸ್ಕೊಂಡೆ. ಈಗ ಲಾಸ್ಟಲ್ಲಿ ಸ್ವಲ್ಪ ಗರಂ ಮಸಾಲ ಪೌಡ್ರನ್ನ ಸೇರಿಸ್ಬಿಡೋಣ. ಅದೊಂದನ್ನು ಸೇರಿಸಿಲ್ಲ. ಹಾಗೆ ಉಪ್ಪನ್ನು ಇನ್ನೊಂದು ಸ್ವಲ್ಪ ನೋಡಿ ಹಾಕ್ಕೊಳ್ಳೋಣ. ಸ್ಟಾರ್ಟಿಂಗ್ ಸ್ವಲ್ಪ ಮಟ್ಟಿಗೆ ಹಾಕಿದ್ದೆ. ನೋಡಿ, ಒಂದು 1/4 ಚಮಚ ಗರಂ ಮಸಾಲ ಪೌಡ್ರನ್ನ ಹಾಕ್ಕೊಳ್ತಿದ್ದೀನಿ. ಜೊತೆಗೆ ಒಗ್ಗರಣೆಯಲ್ಲಿ ಸ್ವಲ್ಪ ಉಪ್ಪು ಹಾಕಿದ್ಬಿಟ್ರೆ ಉಪ್ಪು ಹಾಕಿರಲಿಲ್ಲ, ಹಾಗಾಗಿ ಇನ್ನೊಂದು ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಳ್ತೀನಿ. ಸ್ಟಾರ್ಟಿಂಗಿಗೆ ಕಲ್ಲುಪ್ಪೆ ಹಾಕಿದರೆ ಒಂದೇ ಸರಿ ಹಾಕಿಬಿಡ್ತೀನಿ. ಅದು ಒಗ್ಗರಣೆ ರೋಸ್ಟ್ ಆಗಲಿಕ್ಕೆ ಹಾಕಿದ್ದೆ ಸ್ವಲ್ಪ ಪುಡಿನ, ಹಾಗಾಗಿ ಮತ್ತೆ ಪುಡಿನೇ ಹಾಕ್ಕೊಳ್ತಿದ್ದೀನಿ ಉಪ್ಪನ್ನು. ಗ್ರೇವಿ ತಿಕ್ನೆಸ್ಸು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಮಾಡ್ಕೊಳ್ಳಿ. ನೋಡಿ ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ ನಾನು 2 ಸರಿ ಲಿಡ್ ಕ್ಲೋಸ್ ಮಾಡಿ. ಗ್ರೇವಿ ರೆಡಿಯಾಗಿದೆ. ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಡೆಕೋರೇಟ್ ಮಾಡ್ತಿದ್ದೀನಿ. ಕೊತ್ತಂಬರಿ ಸೊಪ್ಪು ಉದುರಿಸಿದ ನಂತರ ಲಿಡ್ ಕ್ಲೋಸ್ ಮಾಡಿಬಿಟ್ಟು ಒಂದು 3 ನಿಮಿಷ ಲೋ ಫ್ಲೇಮಲ್ಲಿ ಹಾಗೆ ಬಿಟ್ಬಿಡಿ. ನೋಡಿ ಈ ರೀತಿ ಒಳ್ಳೆ ರೋಸ್ಟ್ ಆಗಿರುತ್ತೆ. ಈಗ ಪ್ಲೇಟಿಗೆ ಸರ್ವ್ ಮಾಡ್ಕೊಂಡು ಬಿಡೋಣ ಫ್ರೆಂಡ್ಸ್. ನೋಡಿ ಎಷ್ಟು ಕಲರ್ಫುಲ್ ಗ್ರೇವಿ ಇದೆಯಲ್ಲ, ಥಿಕ್ನೆಸ್ಸು ಕನ್ಸಿಸ್ಟೆನ್ಸಿ ಎಲ್ಲ ಬೊಂಬಟ್ಟಾಗಿದೆ. ಇದ್ರ ಜೊತೆಗೆ ಅಕ್ಕಿ ರೊಟ್ಟಿ, ವೈಟ್ ರೈಸ್ ಎಲ್ಲ ಮಾಡ್ಕೊಂಡು ತಿಂದರೆ ಬೊಂಬಟ್ಟಾಗಿರುತ್ತೆ. ನೋಡ್ತಾ ಇದ್ದೀರಲ್ಲ, ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಗಾರ್ನಿಷ್ ಮಾಡ್ಕೊಂಡು ಬಿಡ್ತೀನಿ. ಈ ಚಿಕನ್ ಗ್ರೇವಿ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಫ್ರೆಂಡ್ಸ್. ಇಷ್ಟ ಆಗಿದರೆ ನನಗೊಂದು ಲೈಕ್ ಕೊಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಎಂಕರೇಜ್ ಮಾಡಿ. ಧನ್ಯವಾದಗಳು.